ಕ್ಷಣದಲ್ಲಿ ಬಾಸಿಗಿದ್ರೆ ಎಷ್ಟು ಖುಷಿ ಪಡೋರಿಗೆ ಗೊತ್ತಿಲ್ಲ. ಬಟ್ ಅವ್ರು ಅಲ್ಲೇ ಇದ್ಕೊಂಡು ಎಲ್ಲ ನ್ಯೂಸಿಗೆ ಗೊತ್ತಾಗ್ತಾ ಇದೆ ಅಂತ ನನಗೆ ಗೊತ್ತು. ಅವ್ರು ತುಂಬ ಇಷ್ಟಪಡೋ ಅವ್ರ ಸೆಲೆಬ್ರಿಟೀಸು ಯಾವತ್ತೂ ಬಿಟ್ಕೊಡಲ್ಲ. ಅವ್ರ ಸೆಲೆಬ್ರಿಟೀಸ್ನ ಯಾವತ್ತೂ ಬಿಟ್ಕೊಡಲ್ಲ. ಅದು ಈ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಿಶ್ಚಿತ ಕಶ್ಚಿತ ಅದೇನೇನು ಹೇಳ್ತಾರಲ್ಲ ಡೈಲಾಗ್ಗಳು, ಆ ಥರ ಕನ್ಫರ್ಮ್ ಬಾಸ್ ಆಡಿಯನ್ಸ್ನ ಬಿಟ್ಕೊಡಲ್ಲ, ಸೆಲೆಬ್ರಿಟೀಸ್ ಅವ್ರನ್ನ ಬಿಟ್ಕೊಡಲ್ಲ. ಅದಕ್ಕೆ ಥಿಯೇಟ್ರ್ಗಳ ಹತ್ರ ಜಾತ್ರೆ ನಡೀತಾ ಇದೆ. ಯಾವ ಜಾತ್ರೆ? ಡೆವಿಲ್ ಜಾತ್ರೆ. ಏನು ಕ್ರೇಜ್ ಗುರು ಬಾಸ್ತು. ಅವನೇ ರಾವಣ, ಅವನೇ ರಾಮ. ಹೆಂಗೆ ಹೇಳಬೇಕು ನಿಮಗೆ, ಅದೊಂದು ಚೂರು ಹಿಂಟ್ ಬಿಟ್ಕೊಟ್ರು ಮೂವಿನೇ ಬಿಟ್ಕೊಂಡಂಗೆ ಲೆಕ್ಕ ಆಗುತ್ತೆ. ನೋಡಿದರೆ ಆಲ್ಮೋಸ್ಟ್ ಎಷ್ಟೋ ಜನ. ನಂದು ಲೇಟ್ ರಿವ್ಯೂ, ಯಾಕೆಂದರೆ ಇವತ್ತು ಈಗ ಫ್ರೀ ಆದೆ ನಾನು. ರಿವ್ಯೂ ಲೇಟ್ ಆಯಿತು, ಸೊ ಅದಕ್ಕಾಗಿ ಕ್ಷಮಿಸಿ. ಮೂವಿ ಪಾಸಿಟಿವ್ಸು ನೆಗೆಟಿವ್ಸು ಹೇಳೋದಾದರೆ ಇದರಲ್ಲಿ ಆಲ್ಮೋಸ್ಟ್ ನೆಗೆಟಿವ್ಸ್ ಪಾಯಿಂಟ್ಸ್ ಹುಡ್ಕೋದು ಕಷ್ಟನ ನಿಮಗೆ. ಯಾಕೆ ಅಂದರೆ ಮೂವಿ ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಕೂಡ ಸಖತ್ತಾಗಿದೆ. ಆಮೇಲೆ ಬಾಸ್ನ ಈ ಥರನೂ ಅವ್ರಿಗೂ ಇಷ್ಟ ಆಗೋದೆ ವಿಲನ್ ಶೇಡ್ಸು. ಅವರು ರಾವಣನೇ ಇಷ್ಟ ಅವ್ರಿಗೂ. ಹಾಗಾಗಿ ಆ ಕ್ಯಾರೆಕ್ಟರ್ ಮಾತ್ರ ಬೆಂಕಿಗುರು. ಅದು ಏನು ಹೇಳಬೇಕು ಅಂತ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಎಷ್ಟೋ ಮೂವೀಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಆ್ಯಸ್ ಎ ವಿಲನ್, ನವಗ್ರಹ ಆ್ಯಂಡ್ ಡೆವಿಲ್ ಅದನ್ನು ಯಾರೂ ಮೀರ್ಸೋಕ್ಕಾಗಲ್ಲ. ಅವ್ರ ಆ್ಯಕ್ಟಿಂಗ್ ಯಾರಿಗೂ ಬರೋದು ಇಲ್ಲ. ಮಾಡ್ತಾರೇನೋ, ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇವರೇ ಸಾಟಿ, ಬೇರೆ ಯಾರು ಸಾಟಿ ಅಲ್ಲ. ಪ್ರಕಾಶ್ ವೀರ್ ಸರ್, ನಿಮ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಈ ಥರ 2018 ಬರೆದಿರೋ ಒಂದು ಸ್ಟೋರಿನ ಈ ಜನ್ರೇಷನಿಗೆ ಎಷ್ಟು ಆಲ್ಮೋಸ್ಟ್ 7 ಇಯರ್ಸ್ವರೆಗೂ ಎಳ್ಕೊಂಬಂದು ಈಗ ಶೂಟಿಂಗ್ ಮಾಡಿದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಆಮೇಲೆ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಏನು ಹೇಳಬೇಕು. ಅವ್ರದ್ದು ಪ್ರತಿಯೊಂದು ಮೂವೀಸ್ನಲ್ಲೂ ಒಂದು ಸಾಂಗ್ ಮಾತ್ರ, ಒಂದು ಮಾಸ್ ಸಾಂಗ್ ಆಗಲಿ ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಆಗಲಿ, ಯಾವುದಾದ್ರೂ ಒಂದು ಹಿಟ್ ಆಗೇ ಆಗುತ್ತೆ. ಬಟ್ ಇದರಲ್ಲಿ ಎಲ್ಲ ಸಾಂಗ್ಸು ಸಖತ್ತಾಗಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಇನ್ನು ಕೇಳೋಂಗೇ ಇಲ್ಲ. ಸೀನ್ಸ್ ಜೊತೆಗೆ ಹಿಂಗೆ ಮ್ಯಾಚ್ ಆಗ್ತಾ ಹೋದಂದರೆ ಸಖತ್ ಮ್ಯಾಚಿಂಗು. ಆ ಸೀನ್ಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಅಡ್ಜಸ್ಟ್ ಮಾಡಿದ್ರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಸೀನ್ಸ್ ಅಡ್ಜಸ್ಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಆ ಥರ ತೆಗ್ದಿದ್ದಾರೆ ಅಜನೀಶ್ ಬಿ ಲೋಕನಾಥ್. ಇನ್ನು ವಿನಯ್ ಅವರು, ಅಚ್ಯುತ್ ರಾವ್ ಸರ್ರು, ಆಮೇಲೆ ಚಂದನ್ ಅವರು, ಆಮೇಲೆ ನೀವು ಮೋಸ್ಟ್ಲಿ ಗಿಚ್ಚಿ ಕಾಮಿಡಿ ಶೋಸ್ ನೋಡ್ತಾ ಇರ್ತೀರ ಅನಿಸುತ್ತೆ. ಅದರಲ್ಲಿ ಬರೋ ಎಷ್ಟೋ ಜನ ಚಿಕ್ಕ ಯೂಟ್ಯೂಬರ್ಸ್ ಸಮೇತನೂ ಈ ಮೂವಿನಲ್ಲಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ನೀವು ಮೂವೀಸ್ ನೋಡ್ತಾ ಇದ್ದರೆ ಇವರು ಇಲ್ಲೇ ಆ್ಯಕ್ಟಿಂಗ್ ಮಾತ್ರ ನೀವು ಕೇಳೋಂಗೇ ಇಲ್ಲ. ಅವ್ರು ಬರೋ ಒಂದೊಂದು ಸ್ಕ್ರೀನೂ, ಒಂದೊಂದು ಸೀನೂ, ಅವ್ರು ಬರೋ ಸೀನೆಲ್ಲ ಅಲ್ಟಿಮೇಟ್. ಒಂದೊಂದು ಸೀನಲ್ಲೂ ಕಾಮಿಡಿ ಡೈಲಾಗ್. ಆಮೇಲೆ ಪ್ರಕಾಶ್ ವೀರ್ ಅವರು, ರಚನಾ ರೈ ಅವರು, ಯಾರ ಬಗ್ಗೆ ಹೇಳೋದು, ಯಾರ ಬಗ್ಗೆ ಬಿಡೋದು, ಎಲ್ಲರೂ ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇಡ್ ಆಗಲಿ, ಡೈಲಾಗ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಂದು ಸೂಪರ್ಬ್ ಆಗಿದೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ತರಿಸಿ ಆಶೀರ್ವದಿಸಿ. ಯಾರಿಗೂ ದೊಡ್ಡವರಲ್ಲ. ಏನೋ ಕೆಲವೊಂದು ಘಟನೆಗಳು ನಡೆದಿದ್ದಾವೆ, ಆಗುತ್ತೆ, ಸರಿ ಹೋಗುತ್ತೆ. ಕಾನೂನು ಮುಂದೆ ನಾವು ಯಾರೂ ಅಲ್ಲ. ಬಟ್ ಒಂದಲ್ಲ ಒಂದು ದಿವಸ ನಮ್ಮ ಬಾಸ್ ಆಚೆ ಬಂದೇ ಬರ್ತಾರೆ. ನಮ್ಮ ಬಾಸು ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲ ಹೀರೋನೂ ಇಷ್ಟಪಡ್ತೀನಿ. ಸ್ಕ್ರಿಪ್ ಸರ್ ಮೂವಿನೂ ನಾನು ಫಸ್ಟ್ ಡೇನೇ ಹೋಗಿ ನೋಡಬೇಕು. SR ಮೂವಿನೂ ನಾನು ಫಸ್ಟ್ ಡೇನೇ ಹೋಗಬೇಕು. ಶಿವರಾಜ್ ಕುಮಾರ್ ಆಗಲಿ, ಯಾರಾಗಲಿ, ಶಿವರಾಜ್ ಕುಮಾರ್ ಸರ್ ಆಗಲಿ, ಕ್ಷಮಿಸಿ, ಯಾರು ಮೂವಿನಾದ್ರಾಗಲಿ
ಫಸ್ಟೇ ಕನ್ನಡ ಸಿನಿಮಾ ಅಂತೂ ನಮ್ಗೆ ಬಿಡೋದೇ ಇಲ್ಲ. ನಾನು ಆಲ್ಮೋಸ್ಟ್ ಫಸ್ಟೇನೆ ನೋಡ್ತೀನಿ. ಹಂಗಾಗಿ ದಯವಿಟ್ಟು ನೋಡಿ, ನೋಡ್ದಲೇ ಅಂತೂ ಹೋಗಿ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಕೋರೆ ನೆಗೆಟಿವ್ ಟ್ರೆಂಡ್ ಮಾಡಬೇಕು, ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೋಗಬೇಡಿ ಅಭಿಮಾನಿಗಳು. ದಯವಿಟ್ಟು ಒಂದು ಸತಿ ಹೋಗಿ ಫಿಲಮ್ ನೋಡಿ ಬಂದು ಆಮೇಲೆ ಮಾತಾಡಿ. ನೋಡ್ದಲೇ ಯಾರು ರಿವ್ಯೂಸ್ ಕೊಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಮೂವಿ. ವಿಲನ್ ಶೇಡಲ್ಲೂ ಹೀರೋ ಶೇಡಲ್ಲಿ ಪ್ರತಿಯೊಂದು ಶೇಡಲ್ಲೂ ಬಾಸು ಸಖತ್ತಾಗಿ ಕಾಣ್ತಾರೆ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಏನು ಹೇಳಬೇಕು, ಮೂವಿನಲ್ಲಿ ನೆಗೆಟಿವ್ ಅನ್ನೋದು ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಥಿಂಗ್ಸೇ. 18 ಇಲ್ಲಿವರೆಗೂ 7 ಇಯರ್ಸ್ವರೆಗೂ ಸ್ಟೋರಿ ಪ್ರಕಾಶ್ ಅವರು ಮಾಡ್ಕೊಂಡಿದ್ದಾರೆ. ಅವರ ಏನಂತಾರೆ, ಅವರ ಒಂದು ವರ್ಕ್ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ರಚನಾ ರೈ ಹೊಸೊಬ್ಬರು ಈ ಮೂವಿನಲ್ಲಿ ಹಂಗೆ ಅನ್ಸೋದಿಲ್ಲ ಬಿಡಿ. ಅವ್ರಿಗೂ ಆಲ್ ದ ಬೆಸ್ಟ್. ಮೂವಿ ಟೀಮ್ಗೂ ಆಲ್ ದ ಬೆಸ್ಟ್. ಆಲ್ರೆಡಿ ಹಿಟ್ಟಾಗಿದೆ, ನಾವೇನು ಹೇಳೋದು ಬೇಕಿಲ್ಲ. ತಡ ಆಯಿತು, ನಂದು ಲೇಟ್ ರಿವ್ಯೂ ಆಯಿತು. ನಾನು ಫ್ಯಾನ್ ಶೋ ನೋಡಿದಾಗಲೇ ರಿವ್ಯೂ ಕೊಡೋಣ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಇವಾಗ ಕೊಡ್ತಾಯಿದ್ದೀನಿ. ದಯವಿಟ್ಟು ಮೂವಿನ ಸೇ ನೋ ಟು ಪೈರಸಿ, ದಯವಿಟ್ಟು ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.